ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಏನು ಮಾಡ್ತೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ಸೊ ಆರಾಮಾಗಿದ್ದೀರಾ ಅಂತ ಹೇಳಿ ನಾನು ತುಂಬ ನಿರೀಕ್ಷೆನ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀವು ಆರಾಮಾಗೆ ಇರ್ತೀರಾ ಅಂತ ಹೇಳಿ ಹೋಪ್ಸನ್ನು ಸಹ ಇಟ್ಕೊಂಡಿದ್ದೀನಿ. ಸೊ ಮಕ್ಕಳೇ, ಇವತ್ತು ನಾನು ಯಾವುದೇ ರೀತಿಯ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಏನೂ ನಾನು ಹೇಳ್ತಾ ಇಲ್ಲ. ನಾನು ಡಿಸ್ಕಸ್ ಮಾಡ್ತಿರೋಂತಹ ವಿಚಾರ ಏನಪ್ಪ ಅಂತಂದರೆ, ಹೌ ಕ್ಯಾನ್ ಯು ಸ್ಕೋರ್ 35 ಔಟ್ ಆಫ್ 35 ಇನ್ ಜಸ್ಟ್ 30 ಡೇಸ್. ಹೇಗೆ ನೀವು 30 ದಿವಸಗಳ ಕಾಲಾವಕಾಶದಲ್ಲಿ 35 ಔಟ್ ಆಫ್ 35 ತಪ್ಪಿದ್ರೆ 40 ಔಟ್ ಆಫ್ 40ನ ನೀವು ಸ್ಕೋರ್ ಮಾಡಬಹುದು ನಿಮ್ಮ ಮೊದಲನೆಯ ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನಲ್ಲಿ ಅಥವಾ ಯೂನಿಟ್ 1 ಟೆಸ್ಟಲ್ಲಿ. ಸೊ ಮಕ್ಕಳೇ, ಇವತ್ತು ಜುಲೈ 1ನೇ ತಾರೀಕು. ಸೊ ಇವತ್ತಿಂದನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗಸ್ಟಲ್ಲಿ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನಲ್ಲಿ ಎಸ್ಪೆಷಲಿ 35 ಔಟ್ ಆಫ್ 35 ಇಸ್ ಗ್ಯಾರಂಟಿ. ಸೊ ಮಕ್ಕಳೇ, ಇವತ್ತು ನಾನು ತುಂಬ ಎಕ್ಸೈಟಿಂಗ್ ವಿಷಯಗಳನ್ನು, ತುಂಬ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಬಿಕಾಸ್ ದಿಸ್ ಇಸ್ ಅಮೇಝಿಂಗ್. ಓಕೆನಾ ಮಕ್ಕಳೇ? ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಿರುವಂಥದ್ದು 30 ಡೇಸ್ ಟೈಮ್ ಟೇಬಲ್ ಫಾರ್ ಯು ಟು ಸ್ಕೋರ್ 35 ಔಟ್ ಆಫ್ 35 ಇನ್ ನಿಮ್ಮ ಕ್ವಾರ್ಟರ್ಲಿ 1 ಎಕ್ಸಾಮ್. ಸೊ ನೀವು ಏನು ಮಾಡಬೇಕು ಸರ್? ಕ್ವಾರ್ಟರ್ಲಿ 1 ಎಕ್ಸಾಮಲ್ಲಿ 35 ಔಟ್ ಆಫ್ 35 ಸ್ಕೋರ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಸರ್? ನಾನು ಸಾಕಷ್ಟು ವರ್ಷಗಳಿಂದ ನಾನು ಕಾಲೇಜ್ಗಳಲ್ಲಿ ಪಾಠಗಳನ್ನು ಮಾಡಿದ್ದೀನಿ, ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಒಂದು ಪ್ಯಾಟರ್ನ್ ಫಾಲೋ ಆಗುತ್ತೆ, ಅಲ್ಲಿ ಯಾರೂ ಅಬ್ಸರ್ವ್ ಮಾಡದೇ ಇರೋಂತಹ ಒಂದು ಪ್ಯಾಟರ್ನ್ ಫಾಲೋ ಆಗುತ್ತೆ. ಆ್ಯಂಡ್ ಆ ಪ್ಯಾಟರ್ನೇ ಆ ಒಂದು ಸೀಕ್ರೆಟ್ ಫಾರ್ ಯು ಟು ಸ್ಕೋರ್ 35 ಔಟ್ ಆಫ್ 35. ಈ ಒಂದು ಸೀಕ್ರೆಟ್ನ ತಿಳ್ಕೊಂಡ್ರೆ ಪಕ್ಕ ಯಾರ ಕೈಲೂ ತಪ್ಪಿಸೋದಕ್ಕಾಗೋದಿಲ್ಲ ಫಾರ್ ಯು ಟು ಸ್ಕೋರ್ 35 ಔಟ್ ಆಫ್ 35. ಸೊ ಆ ಸೀಕ್ರೆಟನ್ನು ತಿಳ್ಕೊಬೇಕಾ? ಎಲ್ಲಿಂದ ಕ್ವಶನ್ಸ್ಗಳನ್ನ ತಗೋತಾರೆ, ಎಲ್ಲಿಂದ ಕ್ವಶನ್ಸ್ಗಳನ್ನೇ ತಗೊಂಡ ಬರ್ತಾ ಇದ್ದಾರೆ ಈ ಒಂದು ಎಕ್ಸಾಮಿನೇಷನ್ಗೆ ಅಂತ ಹೇಳಿ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ? ಸೊ ಮಕ್ಕಳೇ, ಈ ಸೀಕ್ರೆಟನ್ನು ನಾನು ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಬಟ್ ನಿಮ್ಮ ತಯಾರಿನ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ 1ಗೆ ತಯಾರಿನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದಕ್ಕೂ ಮುನ್ನ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಯು ಆರ್ ಸಪೋಸ್ ಟು ನೋ. ಅದೇ ಥಿಂಗ್ಸ್ ಟು ಡೂ. ಏನಿದು ಥಿಂಗ್ಸ್ ಟು ಡೂ ಅಂತಂದರೆ, ನಿಮ್ಮ ತಯಾರಿನ ಅಂತಂದರೆ ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಈ 5 ವಿಷಯಗಳನ್ನು ನೀವು ಮಾಡಲೇಬೇಕು. ನಿಮ್ಮ ಪ್ರಿಪರೇಷನ್ ಫಾರ್ ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನ್ಗೆ ಈ 5 ಥಿಂಗ್ಸ್ಗಳು, ಈ 5 ವಿಷಯಗಳು ಅತ್ಯಮೂಲ್ಯ. ಏನೇನು ವಿಷಯಗಳು ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲನೇ ವಿಷಯ, ನೋ ಯುವರ್ ಸಿಲೆಬಸ್. ಮಕ್ಕಳ, ನಿಮ್ಮ ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನ್ಗೆ ಡಿಫ್ರೆಂಟ್ ಚಾಪ್ಟರ್ಸ್ಗಳಲ್ಲಿ ಡಿಫ್ರೆಂಟ್ ವಿಷಯಗಳಿರ್ತವೆ. ಫಾರ್ ಎಕ್ಸಾಂಪಲ್, ಕೆಮಿಸ್ಟ್ರಿಗೆ ಅಂತ ತಗೊಂಡ್ರೆ PUC ಬೋರ್ಡಿಂದ ತಗೊಂಡ್ರೆ ನಮಗೆ ಫಸ್ಟ್ PUC ಹುಡುಗರಿಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದೆ, ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ್ದಾರೆ. ಬಟ್ ಅದೇ ಬೇರೆ ಕಾಲೇಜ್ಗಳಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಬೇರೆ ಕಾಲೇಜ್ಗಳಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ನ ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಫಸ್ಟ್ ಬಿ ವೆರಿ ಕ್ಲಿಯರ್ ವಿತ್ ವಾಟ್ ದ ಸಿಲೆಬಸ್ ಇಸ್. ನಿಮ್ಮ ಮೊದಲನೆಯ ಟೆಸ್ಟ್ಗೆ ಸಿಲೆಬಸ್ ಏನು ಪ್ರಾಪರಾಗಿ ತಿಳ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ನೋ ಯುವರ್ ಸಿಲೆಬಸ್ ಪ್ರಾಪರ್ಲಿ. ಎರಡನೇದು, ಸ್ಟಿಕ್ ಟು ಸಿಂಗಲ್ ಸ್ಟಡಿ ಮೆಟೀರಿಯಲ್ ಅಥವಾ ನೋಟ್ಸ್. ಮಕ್ಕಳೇ, ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಯಾವಾಗಲೂ ನೀವು ತಿಳ್ಕೊಳ್ಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ನಾನಾ ರೀತಿಯ ಫ್ಯಾನ್ಸಿ ಬುಕ್ಸ್ಗಳನ್ನು, ಫ್ಯಾನ್ಸಿ ಗೈಡ್ಸ್ಗಳನ್ನು ನೀವು ರೆಫರ್ ಮಾಡೋಕ್ಕೆ ಹೋಗಬಾರ್ದು. ಯಾವ ಬುಕ್ಕು ನಿಮಗೆ ಕಂಫರ್ಟಬಲ್ ಆಗಿದೆಯೋ, ಯಾವ ಬುಕ್ಕನ್ನ ಓದಿದ್ರೆ ನಿಮಗೆ ಅರ್ಥ ಆಗ್ತಿದೆಯೋ, ಯಾವ ಬುಕ್ಕು ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ನ ಕೊಡ್ತಿದೆಯೋ ಆ ಒಂದು ಬುಕ್ಕನ್ನು ಹಿಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಯಾವ ಬುಕ್ಕನ್ನು ಸಹ ನೀವು ರೆಫರ್ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಸೆಲ್ಫ್ ಪ್ರಿಪೇರ್ಡ್ ನೋಟ್ಸೇ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಗೈಡ್ ಆಗಿರಬಹುದು, ಮಗದೊಂದು. ಸೊ ಸ್ಟಿಕ್ ಟು 1 ಸಿಂಗಲ್ ಸ್ಟಡಿ ಮೆಟೀರಿಯಲ್. ಎರಡನೇದು. ಮೂರನೇದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಿರ್ತವೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಇರ್ತವೆ. ಸೊ ನೀವು ಮಾಡಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಅಥವಾ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ, ಮಾಡೆಲ್ ಕ್ವಶನ್ ಪೇಪರ್ಗಳು ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಿಮ್ಮ ಸೀನಿಯರ್ಸಿಂದ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಆಫ್ ಡಿಫ್ರೆಂಟ್ ಕಾಲೇಜಸ್ಗಳಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಬೇಕು, ಅಥವಾ ನಿಮ್ಮ ಟೀಚರ್ಸ್ಗಳಿರ್ತಾರೆ ಅವ್ರ ಹತ್ರ ಎಲ್ಲನೂ ಕಲೆಕ್ಟ್ ಮಾಡಬೇಕು. ಬಿಕಾಸ್ ನಿಮಗೆ ಸಾಧ್ಯತೆ ಹೆಚ್ಚಿದೆ.
ಓಕೆ, ಸೊ ಮೂರನೇ ಕೆಲಸ ಏನರಪ್ಪ, ಮಾಡೆಲ್ ಕ್ವಶನ್ ಪೇಪರ್ಗಳು ಅಥವಾ ಸ್ಯಾಂಪಲ್ ಕ್ವಶನ್ ಪೇಪರ್ಗಳು ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಆಫ್ ಕ್ವಾರ್ಟರ್ಲಿ 1 ಎಕ್ಸಾಮನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಬಿಕಾಸ್ ಅಲ್ಲಿಂದನೇ ಹೆಚ್ಚು ಪ್ರಮಾಣದ ಕ್ವಶನ್ಸ್ಗಳು ಬರುವ ಸಾಧ್ಯತೆ. 4ನೇದು ಮೈಂಡ್ ಮ್ಯಾಪ್ಸ್. ಮೈಂಡ್ ಮ್ಯಾಪ್ಸ್ ಏನಕ್ಕೆ ಅಷ್ಟು ಉಪಯೋಗ ಅಂತಂದರೆ ಮಕ್ಕಳೇ, ದೊಡ್ಡ ದೊಡ್ಡ ಚಾಪ್ಟರ್ಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಷ್ಟು ದೊಡ್ಡ ಚಾಪ್ಟರ್ ಇದೆ, ಆ ಅಷ್ಟು ದೊಡ್ಡ ಚಾಪ್ಟರ್ನ ನೀವು ಕೊನೆಯದಾಗಿ ಓದ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಆ ಅಷ್ಟು ದೊಡ್ಡ ಚಾಪ್ಟರ್ನ ಸಿಂಪಲ್ ಆಗಿ ಒಂದು ಶೀಟಲ್ಲಿ ನೀವು ಅದನ್ನು ತಯಾರಿ ಮಾಡ್ಬೋದು. ಆಲ್ರೆಡಿ ನಿಮ್ಮ ಟೀಚರ್ಸ್ಗಳು ಅದನ್ನು ತಯಾರಿ ಮಾಡಿರಬಹುದು, ತಪ್ಪಿದ್ರೆ ನಿಮ್ಮ ಸೀನಿಯರ್ಸ್ಗಳ ತಯಾರಿ ಮಾಡಿರಬಹುದು. ದಯವಿಟ್ಟು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. 4ನೇ ವಿಚಾರ, ಕೊನೆಯ ವಿಚಾರ. ಏನು ಕೊನೆಯ ವಿಚಾರ? ದಿ ಮೋಸ್ಟ್ ಇಂಪಾರ್ಟೆಂಟ್. ಏನದು? ನಿಮ್ಮ ಟ್ರಿಕ್ಸ್ಗಳು. ಫಾರ್ ಎಕ್ಸಾಂಪಲ್ ಮ್ಯಾಥಮ್ಯಾಟಿಕ್ಸಲ್ಲಿ ಕೆಲವೊಂದು ಟ್ರಿಕ್ಸ್ಗಳು ಬರ್ತವೆ, ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ಟ್ರಿಕ್ಸ್ಗಳು ಬರ್ತವೆ, ಬಯಾಲಜಿ, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಕೆಲವೊಂದು ಟ್ರಿಕ್ಸ್ಗಳಿರ್ತವೆ ಫಾರ್ ಯು ಟು ಟ್ಯಾಕಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ನಮ್ಮ ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನಲ್ಲಿ ತುಂಬ ಕಡಿಮೆ ಕಾಲಾವಕಾಶ ಇರೋ ಕಾರಣಕ್ಕೆ ನೀವು ಕೆಲವೊಂದು ಟ್ರಿಕ್ಸ್ಗಳನ್ನು ನೋಡ್ಕೋಬೇಕು. ಸೊ ಆ ಟ್ರಿಕ್ಸ್ಗಳು ನಿಮ್ಮ ಟೀಚರ್ಸ್ಗಳು ಕೊಡಬಹುದು, ನಿಮ್ಮ ಸೀನಿಯರ್ಸ್ ಆಲ್ರೆಡಿ ಮಾಡಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಆಲ್ರೆಡಿ ಇಟ್ಕೊಂಡಿರ್ಬೋದು. ಸೊ ದಯವಿಟ್ಟು ಆ ಟ್ರಿಕ್ಸ್ಗಳ ಲಿಸ್ಟನ್ನು ಹಾಗೆ ಫಾರ್ಮುಲಾಗಳ ಲಿಸ್ಟನ್ನು ಒಂದು ಶೀಟಲ್ಲಿ ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ನೀವು ಓದಕ್ಕೆ ಕೂತ್ಕೊಳ್ಳೋಕ್ಕೂ ಮುನ್ನ ಈ 5 ಅಂಶಗಳು ಮಾಡಿರಲೇಬೇಕು ಮಕ್ಕಳ. ಓಕೆ, know your syllabus, stick to one study material, model question paper ಹಾಗೂ ಪ್ರೀವಿಯಸ್ ಕ್ವಶನ್ ಪೇಪರ್ಗಳ ಕಲೆಕ್ಷನ್, ಮೈಂಡ್ ಮ್ಯಾಪ್ಸ್ಗಳ ಕಲೆಕ್ಷನ್, ಟ್ರಿಕ್ಸ್ ಹಾಗೂ ಫಾರ್ಮುಲಾ ಲಿಸ್ಟ್ಗಳ ಪ್ರಿಪ್ರೇಷನ್. ಈ 5 ವಿಚಾರಗಳನ್ನು ನೀವು ತಲೆ ಇಟ್ಕೊಳ್ಳೇಬೇಕು ಬಿಫೋರ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಕ್ವಾರ್ಟರ್ಲಿ 1 ಎಕ್ಸಾಮ್. ಅರ್ಥ ಆಯ್ತಾ ಮಕ್ಕಳೇ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟು ಹೇಗೆ ಈ 30 ದಿವಸಗಳನ್ನು ನೀವು ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥದ್ದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 30 ದಿವಸಗಳನ್ನು ದಿ ಮೋಸ್ಟ್ ಸಕ್ಸಸ್ಫುಲ್ ವೇ ಆಗಿ, ನಿಮ್ಮ ಟಾಪರ್ಸ್ಗಳು ಮಾಡುವಂತಹ ಸಕ್ಸಸ್ಫುಲ್ ವೇ ಆಗಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಈ 30 ದಿವಸಗಳನ್ನು ಅಂತ ಹೇಳಿ. ಓಕೆನಾ ಮಕ್ಕಳೇ? ಈ 30 ದಿವಸಗಳನ್ನು ನಾನು 4 ರೀತಿ ವಿಂಗಡಣೆ ಮಾಡಿದ್ದೀನಿ, 4 ರೀತಿ ಕ್ಲಾಸಿಫೈ ಮಾಡಿದ್ದೀನಿ, 4 ರೀತಿನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಹೇಗೆ ನೋಡಿ ಇಲ್ಲಿ. ಮೊದಲನೇ ದಿವಸದಿಂದ 14ನೇ ದಿವಸದವರೆಗೂ ಅಂತಂದರೆ 2 ವಾರಗಳ ಕಾಲಾವಕಾಶದವರೆಗೂ ಜಸ್ಟ್ ಸಿಲೆಬಸ್ಸನ್ನು ಕವರ್ ಮಾಡಿ. ನಿಮ್ಮ ಸಿಲೆಬಸ್ ತಿಳ್ಕೊಂಡಿರ್ತೀರಲ್ಲ, ಆ ಸಿಲೆಬಸ್ಸನ್ನು, ಆ ಚಾಪ್ಟರ್ಸ್ಗಳನ್ನು ಕಂಪ್ಲೀಟಾಗಿ ಓದಿ. ನೆನಪಿರಲಿ ಮಕ್ಕಳ, ಪ್ರತಿ ದಿವಸನೂ ಕೂಡ ನೀವು 6 ಗಂಟೆಗಳ ಕಾಲ ಓದಲೇಬೇಕು. 6 hours ಆಫ್ ಸ್ಲೀಪ್, 6 hours ಆಫ್ ಸ್ಟಡಿ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಆ 6 hours ನೀವು ಹೇಗೆ ನೀವು ಮಾಡ್ಬೋದು ಅಂತಂದರೆ, ಬೆಳಗ್ಗೆ ಎದ್ದೇಳ್ತಿರಲ್ಲಪ್ಪ, ಬೆಳಗಿನ ಜಾವ ಎದ್ದೇಳ್ತಿರಲ್ಲ, ಅಲ್ಲಿ 2 ಅವರ್ನ ಸ್ಪೆಂಡ್ ಮಾಡಿ. ಕಾಲೇಜಿಂದ ಬರ್ತೀರಾ, ಅಲ್ಲಿ 2 ಅವರ್ನ ಸ್ಪೆಂಡ್ ಮಾಡಿ. ಮಲಗೋಕ್ಕೂ ಮುಂಚೆ 10 ಗಂಟೆಗೆ ಕೂತ್ಕೊಂಡು 2 ಅವರ್ ಸ್ಪೆಂಡ್ ಮಾಡಿ, 12 ಗಂಟೆವರೆಗೂ. ಸೊ ಬೇಸಿಕಲಿ ಅವತ್ತೇನು ಓದಿರ್ತಿರಲ್ಲಪ್ಪ, 10 ಗಂಟೆಗೆ ರಿವಿಷನ್ ಆಗಿಬಿಡ್ಬೇಕು. ಸೊ ಇದೇ ರೀತಿ ನೀವೇನು ಮಾಡ್ತೀರಾ ಅಂತಂದರೆ, 1ನೇ ದಿವಸದಿಂದ 14ನೇ ದಿವಸದವರೆಗೂ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡಿ. ಹಾಗೆ ಚಿಕ್ಕ ಚಿಕ್ಕ ಚಾಪ್ಟರ್ಸ್ಗಳನ್ನ ಪಟಾರ್ ಅಂತೇಳಿ ಫಿನಿಷ್ ಮಾಡ್ಕೊಡ್ಬೇಕು. ನೆಕ್ಸ್ಟು ಯಾವ ಚಾಪ್ಟರ್ಸು ಹೆಚ್ಚು ಸಮಯ ತಗೋತಿರುತ್ತಲ್ಲ ಅದಕ್ಕೆ ಜಾಸ್ತಿ ಒತ್ತಡ ನೀಡಿ. ಬಿಕಾಸ್ ಅದರಿಂದನೇ ಹೆಚ್ಚು ಪ್ರಮಾಣದ ಅಂಕಗಳು ಕೊಡುವಂಥದ್ದು. ಆ್ಯಂಡ್ ಇದೊಂದೇ ಅಂತಲ್ಲ, ಸಬ್ಜೆಕ್ಟ್ ರೊಟೇಷನ್ ಆಗಲೇಬೇಕು. ಮಂಡೇ ಫಿಸಿಕ್ಸ್ ಅಂತಂದರೆ ಕೆಮಿಸ್ಟ್ರಿ, ಟ್ಯೂಸ್ಡೇ ಆಗಲೇಬೇಕು. ಆ್ಯಂಡ್ ಮ್ಯಾಥಮೆಟಿಕ್ಸ್, ಆ್ಯಂಡ್ ದೆನ್ ಸ್ವಿಚ್ ಇಟ್ ಅಗೇನ್. ಸೊ ಸಬ್ಜೆಕ್ಟ್ ರೊಟೇಷನ್ನು ಅತ್ಯಮೂಲ್ಯ. ಒಂದೇ ಸಬ್ಜೆಕ್ಟಿನ 1 ವಾರದವರೆಗೂ ನೀವು ಕೂತ್ಕೊಂಡು ಓದ್ತೀರಾ ಅಂತಂದರೆ ರಿವಿಷನ್ನು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಡೇ 1ಇಂದ ಡೇ 14ವರೆಗೂ ಕಂಪ್ಲೀಟ್ ಸಿಲೆಬಸ್ ಕವರ್ನ ಮಾಡಿ. ನೆಕ್ಸ್ಟು 15ನೇ ದಿವಸದಿಂದ 21ನೇ ದಿವಸದವರೆಗೂ ನೀವೇನು ಮಾಡ್ತೀರಾ ಅಂತಂದರೆ, ಇಲ್ಲಿ ಏನನ್ನು ಓದಿದ್ರಲ್ಲಪ್ಪ ಅದನ್ನೇ ನೀವು ರಿವೈಸ್ ಮಾಡಿ. ಹೇಗೆ ರಿವಿಷನ್ನ ಮಾಡ್ತೀರಾ ಅಂತಂದರೆ, ಈದರ್ ನೀವು ಅದನ್ನು ಬರಿತಾ ಹೋಗಿ, ಕಾನ್ಸೆಪ್ಟ್ಸ್ಗಳನ್ನು ನೀವು ಯಾರಿಗಾದರೂ ಹೇಳ್ಕೊಡ್ತಾ ಹೋಗಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಬಟ್ ನಿಮಗೆ ಅರ್ಥ ಆಗಿದೆ ಅಂತಂದರೆ ಕಾಲ್ ಮಾಡಿ ಅಥವಾ ಮೀಟ್ ಮಾಡಿ ಅದನ್ನು ಹೇಳ್ತಾ ಹೋಗಿ. ಹೆಚ್ಚು ಪ್ರಮಾಣದ ನೀವು ಒಟ್ಟು ಪಾಠನ ಮಾಡಿದ್ರೆ ಅಥವಾ ಎಷ್ಟು ಹೇಳ್ಕೊಡ್ತೀರ ಆಚೆ ಯಾರಿಗಾದರೂ, ಅಷ್ಟು ಚೆನ್ನಾಗಿ ನಿಮ್ಮ ಬುದ್ಧಿಲಿ ಇರುತ್ತೆ ಅಥವಾ ನಿಮ್ಮ ಮೈಂಡಲ್ಲಿ ಇರುತ್ತೆ. ಅಥವಾ ಒಂದು ನೋಟ್ಬುಕ್ಕನ್ನು ಇಟ್ಕೊಂಡು ನೀವೇ ಖುದ್ದು ಬರೀರಿ. ಬಿಕಾಸ್ ನೀವು ಬರಿತಾ ನಿಮಗೆ ಆ ಸ್ಪೀಡ್ ಗೊತ್ತಾಗುತ್ತೆ, ಎಷ್ಟು ಟೈಮಲ್ಲಿ ನಾನು ಈ ಆನ್ಸರ್ನ ಫಿನಿಷ್ ಮಾಡ್ಬೋದು ಅಂತ. ಸೊ 15ನೇ ದಿವಸದಿಂದ 21ನೇ ದಿವಸದವರೆಗೂ ದಯವಿಟ್ಟು ಚಾಚು ತಪ್ಪದೇ ರಿವಿಷನ್ನು ಮಾಡೋದು ಅವಶ್ಯಕತೆ ಮಾಡಲೇಬೇಕು. ಇದು 2 ವಾರ, ಇದು 1 ವಾರ. ನೆಕ್ಸ್ಟು 3ನೇ ವಾರ ನೀವೇನು ಮಾಡ್ತೀರಾ, 22ನೇ ದಿವಸದಿಂದ 28ನೇ ದಿವಸವರೆಗೂ
ಟೇಕ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ಗಳನ್ನು ಅಥವಾ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳನ್ನು ಬೇರೆ ಬೇರೆ ಕಾಲೇಜಸ್ಗಳಲ್ಲಿ ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ಸಾಲ್ವ್ ಮಾಡಿ. ನೀವು ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ಎಕ್ಸಾಮ್ ರೆಡಿ ಆಗ್ತೀರಾ. ನೀವು ನಿಮ್ಮ ಸ್ಪೀಡನ್ನು ನೀವು ಅನಲೈಸ್ ಮಾಡಲಿಲ್ಲ ಅಂತಂದರೆ, ನಿಮ್ಮ ವೇ ಆಫ್ ರೈಟಿಂಗ್ನ ಅನಲೈಸ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಎಕ್ಸಾಮಲ್ಲಿ ನಿಮಗೆ ಈಸಿಯಾಗಿ ಗೊತ್ತಿರುವಂತಹ ಪ್ರಶ್ನೆಗೆ ಜಾಸ್ತಿ ಟೈಮನ್ನು ಕೊಟ್ಬಿಡ್ತೀರಾ. ಕಷ್ಟವಾದ ಪ್ರಶ್ನೆ ಬಂದಾಗ ಅರ್ಧಂಬರ್ಧ ಬರೀತೀರಾ ಆ್ಯಂಡ್ ಫುಲ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆಗ ವಾಟ್ ಎಕ್ಸಾಮಿನರ್ ಏನು ಮಾಡ್ತಾರೆ ಅಥವಾ ಇವ್ಯಾಲ್ಯೂಟರ್ ಏನು ಮಾಡ್ತಾರೆ, ಒಂದು ಕೋಳಿ ಮೊಟ್ಟೆ ಕೊಟ್ಟು ಕಳಿಸ್ತಾನೆ ಮನೆಗೆ. ಓಕೆ, ಆಮ್ಲೆಟ್ ಮಾಡ್ಕೊಂಡು ತಿನ್ಕೊ ಹೋಗಿ ಅಂತೇಳಿ. ಓಕೆನಾ? ಸೊ 22ನೇ ದಿವಸದಿಂದ 28ನೇ ದಿವಸವರೆಗೂ ಮಾಕ್ ಟೆಸ್ಟ್ ಇಸ್ ನೆಸಸರಿ. ಮಾಕ್ ಟೆಸ್ಟ್ ಇಸ್ ಎಸೆನ್ಷಿಯಲ್. ನಾವು ಪ್ರಶ್ನೆ ಮಾಡ್ಬೋದು, ಸರ್ 28ನೇ ದಿವಸದವರೆಗೂ ಆಗೋಯ್ತು, 29 ಹಾಗೂ 30ನೇ ತಾರೀಕು ನಾನು ಏನು ಮಾಡಬೇಕು ಸರ್? 29 ಹಾಗೂ 30ನೇ ದಿವಸ ನೀವೇನು ಮಾಡಬೇಕು ಅಂತಂದರೆ ಮೈಂಡ್ ಮ್ಯಾಪ್ಸನ್ನ ರಿವೈಸ್ ಮಾಡಬೇಕು. ಆ ಮೈಂಡ್ ಮ್ಯಾಪ್ಸ್ ನೀವೇನು ಸ್ಟಾರ್ಟಿಂಗ್ ಕಲೆಕ್ಟ್ ಮಾಡಿರ್ತೀರಲ್ಲ, ಕರೆಕ್ಟಾಗಿದೆಯಾ? ಈ ಒಂದು ಚಾಪ್ಟರ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಈ ಚಾಪ್ಟ್ರಲ್ಲಿದೆ, ಈ ಚಾಪ್ಟ್ರಲ್ಲಿ ಏನೇನು ಕೇಳ್ತಾರೆ, ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ, ಆ ಥರ ಎಂಟೈರ್ ಚಾಪ್ಟರ್ನ ಆದಷ್ಟು ಒಂದೇ ಶೀಟಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಸೊ ದಟ್ ನಮಗೆ ಎಲ್ಲ ಕಾರ್ನರ್ಸ್ ಆಫ್ ದ ಸಬ್ಜೆಕ್ಟು ಅರ್ಥ ಆಗುತ್ತೆ. ಡನ್. ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಹೊಸ ವಿಚಾರಗಳನ್ನು ನೀವು ಕಲಿಯೋಕ್ಕೆ ಹೋಗಬೇಡಿ. ಡು ನಾಟ್ ಲರ್ನ್ ಎನಿ ನ್ಯೂ ಟಾಪಿಕ್ಸ್ ಇನ್ ದ 29th or 30th ಡೇ, ಬಿಕಾಸ್ ಗೊತ್ತಿರೋ ಟಾಪಿಕ್ಸ್ ಎಲ್ಲ ಮರ್ತು ಹೋಗ್ಬಿಡ್ತವೆ. ಓಕೆನಾ ಮಕ್ಕಳೇ? ಸೊ ಈ ರೀತಿ ನೀವು ಈ 30 ದಿವಸಗಳ ಕಾಲಾವಕಾಶನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಟು ಪ್ರಿಪೇರ್ ಎಫೆಕ್ಟಿವ್ಲಿ ಫಾರ್ ದ ಫಸ್ಟ್ ಯೂನಿಟ್ ಟೆಸ್ಟ್ ಅಥವಾ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ 1. ನಾವು ಅವಾಗಿಂದ ನಾನು ಹೇಳ್ತಾ ಇದ್ದೆ, ಆ ಒಂದು ಸೀಕ್ರೆಟ್ನ ತಿಳ್ಕೊಂಡ್ರೆ ನೀವು ನಿಮ್ಮ ಎಕ್ಸಾಮಿನೇಷನ್ನ ಎಕ್ಸೆಲ್ ಮಾಡ್ಬೋದು. ಬಿಕಾಸ್ ಹೆಚ್ಚು ಪ್ರಮಾಣದ ಕ್ವೆಶನ್ ಅಲ್ಲಿಂದನೇ ಕೇಳುವಂಥದ್ದು. ಬಿಕಾಸ್ ನಿಮ್ಮ ಟೀಚರ್ಸ್ ಹೊಸದಾಗಿ ಕ್ವಶನ್ ಪೇಪರ್ಗಳನ್ನು ತಯಾರಿ ಮಾಡೋದಿಲ್ಲ, ಅದದೇ ಕ್ವಶನ್ಸ್ಗಳನ್ನು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡ್ತಾರೆ ಅಷ್ಟೇ. ಸೊ ಅದನ್ನು ತಿಳ್ಕೊಬೇಕಾ? ತೋರಿಸ್ಲಾ? ಓಕೆ, ಗ್ರೇಟ್. ಸೊ ಏನಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಮಕ್ಕಳೇ ನೆನಪಿರಲಿ, ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳು ಅಂತಂದರೆ 2025, 24, 23ರಿಂದ ಕ್ವೆಶನ್ ಪೇಪರ್ಗಳನ್ನು ನಿಮ್ಮ ಟೀಚರ್ಸ್ಗಳು ಅನಲೈಸ್ ಮಾಡಿ ಈ ಪ್ರೆಸೆಂಟ್ ವರ್ಷ ನಿಮಗೆ ಕ್ವೆಶನ್ ಪೇಪರ್ಗಳು ತಯಾರಿ ಮಾಡುವಂಥದ್ದು. ಹೊಸದಾಗಿ ಏನೋ ಇನ್ವೆನ್ಷನ್ ಮಾಡಿ ಬರೋಲ್ಲ, ಅದದೇ ಕ್ವೆಶನ್ ಪೇಪರ್ಗಳನ್ನು ನಿಮ್ಮ ಕಾಲೇಜಸ್ಗಳಲ್ಲಿ ಕೊಡ್ತಾರೆ. ಬಟ್ ಎಷ್ಟೊಂದು ಜನ ವಿದ್ಯಾರ್ಥಿಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳೇ ಇರೋದಿಲ್ಲ, ಅಥವಾ ಹೇಗಿರುತ್ತೆ ಕ್ವೆಶನ್ಸ್ ಅಂತ ಸಿಗೋದೇ ಇಲ್ಲ, ಟೀಚರ್ಸ್ಗಳು ಕೊಡೋದೇ ಇಲ್ಲ. ನೀವು ಕೇಳಿದ್ರೆ ಕೊಟ್ಬಿಡ್ತಾರೆ ಟೀಚರ್ಸು? ನೆವರ್. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ, ನಮ್ಮ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳ ಅಂತಂದರೆ ನಮ್ಮ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳ ಕ್ವೆಶನ್ ಪೇಪರ್ಗಳನ್ನು ಅಂತಂದರೆ ಸ್ಯಾಂಪಲ್ ಕ್ವೆಶನ್ ಪೇಪರ್ ಅಂತಂದರೆ ಹೋದ ವರ್ಷದ ಮೊದಲನೇ ಕ್ವಾರ್ಟರ್ಲಿ ಟೆಸ್ಟಿನ ಕ್ವೆಶನ್ ಪೇಪರ್ಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಬೋರ್ಡ್ಗೂ ಸೀಮಿತವಾಗಿರುವಂಥ ಕ್ವೆಶನ್ ಪೇಪರ್ನ ಕಲೆಕ್ಟ್ ಮಾಡಿದ್ದೀನಿ. ನಿಮಗೆ ಆ ಒಂದು ಕ್ವೆಶನ್ ಪೇಪರ್ ಬೇಕು ಅಂತಂದರೆ ದಯವಿಟ್ಟು ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ PDF ಅಂತ ಹೇಳಿ ಕಾಮೆಂಟನ್ನು ಮಾಡಿ. ಈ ವಿಡಿಯೋನ ನೋಡ್ತಿರೋ ಪ್ರತಿಯೊಂದು ಮಗು PDF ಅಂತ ಹೇಳಿ ಕಾಮೆಂಟನ್ನು ಮಾಡಿದ್ರೆ ನೀವು ಯಾವುದೇ ರಾಜ್ಯದವರಾಗಿರಬಹುದು, ನಿಮ್ಮ ರಾಜ್ಯದಲ್ಲಿ ಬಂದಂತಹ ಕ್ವಾರ್ಟರ್ಲಿ 1 ಕ್ವೆಶನ್ ಪೇಪರ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ನೀವು ಮಾಡಬೇಕಾದಂಥ ಕೆಲಸ ಕಾಮೆಂಟ್ ಜಸ್ಟ್ PDF. ಓಕೆ, ವಿಡಿಯೋ ನೋಡ್ತಿರೋ ಪ್ರತಿಯೊಂದು ಮಗು PDF ಅಂತ ಹೇಳಿ ಕಾಮೆಂಟ್ನ ಮಾಡಿ. ನಾನು ನಿಮಗೆ ಖುದ್ದಾಗಿ ಆ ಒಂದು ಕ್ವೆಶನ್ ಪೇಪರ್ ಆಫ್ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ನಿಮ್ಮ ಡಿಸ್ಟ್ರಿಕ್ಟ್ದು ನಾನೇ ಕಳಿಸ್ಕೊಡ್ತೀನಿ, ನಿಮ್ಮ ಕಾಲೇಜ್ಗಳದ್ದು ಕೂಡ ನಾನೇ ಕಳಿಸ್ಕೊಡ್ತೀನಿ. ಸೊ ದಟ್ ನೀವು ಕನ್ಸ್ಕೊಂಡಂತೆ ಮೊದಲನೆಯ ಹೆಜ್ಜೆನೇ ನಿಮಗೆ ಸಕ್ಸಸ್ ಆಗಲಿ, ಮೊದಲನೆಯ ಹೆಜ್ಜೆನೇ ನಿಮಗೆ ಗೆಲುವಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಸೊ ಮಕ್ಕಳೇ, ಕೊನೆಯದಾಗಿ ಹೇಳ್ತಿರುವಂಥದ್ದು ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್. ಬಿಕಾಸ್ ಮೊದಲನೇ ಹೆಜ್ಜೆಯಲ್ಲಿ ನೀವು ಸಕ್ಸಸ್ಸನ್ನು ಕಂಡ್ರೆ ಮತ್ತು ಮುಂದೆ ಬರುವಂತಹ ಹೆಜ್ಜೆಗಳನ್ನು ನೀವು ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸ್ಬೋದು ಆ್ಯಂಡ್ ಕಾನ್ಫಿಡೆನ್ಸ್ ಸಹ ಬಿಲ್ಡ್ ಆಗುತ್ತೆ. ಸೊ ನಾನು ಹೇಳ್ತಿರೋದು ಕೊನೆಯದಾಗಿ ಇಷ್ಟೇ ಮಕ್ಕಳೇ, ಆಲ್ ದ ವೆರಿ ಬೆಸ್ಟ್. ಸೊ ಮತ್ತೊಮ್ಮೆ ಹೇಳ್ತಾ ಇರೋವಂಥದ್ದು, ನಿಮಗೆ PDF ಅಂತ ಹೇಳಿ ಕಾಮೆಂಟನ್ನು ಮಾಡಿದ್ರೆ ಕ್ವೆಶನ್ ಪೇಪರ್ ನಾನೇ ನಿಮಗೆ ಕಳಿಸ್ಕೊಡ್ತೀನಿ. ಸೊ ದಯವಿಟ್ಟು PDF ಅಂತ ಹೇಳಿ ಕಾಮೆಂಟ್ನ ಮಾಡಿ. ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ನ ಸಹ ಮಾಡಿ. ಬಿಕಾಸ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಬೇಕು, ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್.
ಸೊ ಇದೇ ರೀತಿ ಯಾವುದೇ ರೀತಿಯ ವೀಡಿಯೋಸ್ಗಳು ಬೇಕಿದ್ರೂ ಕೂಡ ನೀವು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ಇಷ್ಟೇ ಮಕ್ಕಳ, ಈ 30 ದಿವಸಗಳನ್ನ ಈ ರೀತಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಯಾರ ಕೈಲಿಂದನೂ ತಡೆಯೋದಕ್ಕಾಗಿಲ್ಲ ಫಾರ್ ಯು ಟು ಸ್ಕೋರ್ 35/35. ಸೊ ಇದೇ ರೀತಿ ಮುಂದಿನ ವೀಡಿಯೋಲಿ ಸಿಗೋವರೆಗೂ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳ.